ಅಮಾಯಕರು ಸಾವಾಗಿದೆ. ಆ ಮಗುವಿನ ಶಿಕ್ಷಣಕ್ಕೆ ಬಂದು ಭೇಟಿ ಮಾಡಿ ವೈಯಕ್ತಿಕವಾಗಿ ಶಿಕ್ಷಣಕ್ಕೆ ನನಗೇನು ನನ್ನ ಕೈಲಿಂದ ಅರಳಿಸಿ ಮರಳಭಕ್ತಿ ನಾನು ಬಂದು ಮುಂದಿನ ವಾರದಲ್ಲಿ ಆ ಮಗುವಿಗೆ ತಲುಪಿಸಿ ಹೋಗ್ತೀನಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಧರ್ಮದ ಆಧಾರದ ಮೇಲೆ ಶೂಟ್ ಆಗಿಲ್ಲ ಅಂತೇಳಿ ರೀ, ಈಗ ಇವರೆಲ್ಲ ಅಯೋಗ್ಯರು ರಾಜಕಾರಣಿಗಳು ಇವರೆಲ್ಲ. ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ. ಕಾಂಗ್ರೆಸ್ಸಿನ ಭಾಳಷ್ಟು ಜನ ಮುಖಂಡರುಗಳು ಅದೇ ಹೇಳ್ತಾರೆ. ಮೊನ್ನೆ ಕಾಂಗ್ರೆಸ್ಸಿನ ಶಾಸಕ ಏನು ಹೇಳಿದೆ, ರಮೇಶ್ ಬಂಡಿ ಸಿದ್ದೇಗೌಡ, ನಾಚಿಕೆ ಆಗಬೇಕಲ್ಲ ಅವನಿಗೆ. ರಾಬರ್ಟ್ ವಾದ್ರಾ ಏನು ಹೇಳಿದೆ, ಅಯೋಗ್ಯ, ರಾಜಕಾರಣಕ್ಕೆ ಬರ್ತೀವಿ ಅಂತ ಹೇಳಿದ್ದೆ ಅವನು. 370 ಆರ್ಟಿಕಲ್ ರದ್ದು ಮಾಡೋಕ್ಕೆ ಅಲ್ಪಸಂಖ್ಯಾತರಿಗೆ ಅಭದ್ರತೆ ಕಾಡ್ತಿದೆ ಅಂತ ಹೇಳಿದೆ. ಅದನ್ನೇ ಬಂಡಿ ರಮೇಶ್ ಗೌಡ ಹೇಳಿದೆ. RB ತಿಮ್ಮಾಪುರ ಸಚಿವರು, ಹಿರಿಯರು ಈ ರೀತಿ ಯಾಕೆ ಇದೇ ನಮ್ಮ ತಾಯಿಯಂದ್ರೆ ಕೇಳಿ, ಸಹೋದರಿಯರು, ಧರ್ಮದ ಕೇಳಿ ನಾವೆಂಗೆ ಹಿಂದೂಗಳು ಓಂಕಾರ ಹೇಳ್ತೀವಿ, ಅವರು ಕಲ್ಮ ಹೇಳಂತಂದ್ರು. ಕೆಲವರು ಜೀವ ಉಳಿಸೋದಕ್ಕೋಸ್ಕರ ಮುಸಲ್ಮಾನ ಹೆಸರು ಹೇಳಿದರು, ಮತ್ತು ಅದನ್ನು ಸಹ ನೋಡಿದರು. ಕಲ್ಮ ಹೇಳಿದ್ದಾರೆ. ಕೆಲವರು ಅನಿವಾರ್ಯವಾಗಿ ಪಡಿಸಿದರು. ಹೇಳಿಲ್ವಾ? ಆ ಹೆಣ್ಮಕ್ಳನ್ನ ಕೇಳ್ರಿ, ಧರ್ಮದ ಆಧಾರ ಮೇಲೆ ಹೊಡೆದ್ರೆ ಯಾವುದರ ಆಧಾರ ಮೇಲೆ ಹೊಡೆದ್ರು? ಅರೆ OWC ಮುಖ್ಯಸ್ಥ ಅಸಾದುದ್ದೀನ್ ಹೇಳ್ತಿದ್ದಾರೆ, ಧರ್ಮದ ಆಧಾರ ಮೇಲೆ ಹೊಡೆದ್ರು ಅಂತ ಹೇಳ್ತಾರೆ. ಅರೆ ಅವರು ಖಂಡಿಸ್ತಾರೆ. ನಿಮಗೆ ನಾಚಿಕೆ ಆಗಿದ್ರಿ, ನಾಚಿಕೆ ಬೇಕು ಇವರಿಗೆಲ್ಲ. ಕರ್ನಾಟಕದ ಮಾನ ಮರ್ಯಾದೆಯನ್ನು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಹರಾಜಾಗ್ತಿದ್ದಾರೆ. ರಾಷ್ಟ್ರೋತ್ತರ ಇವ್ರ ಹೇಳಿಕೆಗಳಿಂದ, ಗೊಂದಲವಾದ ಹೇಳಿಕೆಗಳಿಂದ ಪ್ರಸಿದ್ಧರಾಗ್ತಿದ್ದಾರೆ. ನಾವು ಹೇಳ್ತಾ ಇದೀವಿ, ಕರ್ನಾಟಕದ ಮಾನ ಮರ್ಯಾದೆ ಹರಾಜಾಗ್ತವ್ರಿಗೆ ಅಧಿಕಾರ ಬೇಕಾ? ಅಂಥವ್ರನ್ನ ರಕ್ತ ಕುಡಿದಾಗ ಮಾತ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಆ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ವಿ. ಆ ಮಗುವಿಗೆ ಶಿಕ್ಷಣಕ್ಕೆ ನಾನು ಸಹ ವೈಯಕ್ತಿಕವಾಗಿ ಬಂದು ಸಹಾಯ ಮಾಡ್ತೀನಿ. 10 ಲಕ್ಷ ರೂಪಾಯಿ ಕಮ್ಮಿ ಆಗಿಲ್ಲ ಸರ್ ಪರಿಹಾರ? ನಾನು ಅದನ್ನು ಹೇಳಿದ್ದು. 4 ಲಕ್ಷ ಕೋಟಿ ಬಜೆಟ್ ಅಂತ ಹೇಳ್ತೀರಿ, 80,000 ಕೋಟಿ ನಾವು ಯಾವ ಭರವಸೆಗಳು ಫೇಲ್ಯೂರ್ ಆಗಿದೆ. ಇದು ಇವರು ಭರವಸೆಗಳು ಅಂದರೆ ಏನೇನು ಮಾಡಿದಾರಲ್ಲ, 5 ಪಂಚ ಭರವಸೆಗಳು ಅಷ್ಟೇ ಅಲ್ಲ, ಸುಳ್ಳಿನ ಭಾಗ್ಯ ಕೊಡಿದ್ದಾರೆ, ಮರಣ ಭಾಗ್ಯ ಕೊಡಿದ್ದಾರೆ. ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಈ ಕಾಂಗ್ರೆಸ್ನವರು. ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ. ನಾವು ಅದಕ್ಕೆ ಹೇಳ್ತೀವಿ, 4 ಲಕ್ಷ ಕೋಟಿ ಬಜೆಟ್ ಅಂತ ಹೇಳ್ತೀರಿ. ಪರಿಶಿಷ್ಟ ಜಾತಿ ಪಂಗಡಕ್ಕಿಟ್ಟಂತ 46,000 ಕೋಟಿ ಡೈವರ್ಟ್ ಮಾಡಲಿಲ್ವಾ? ಯಾರಿಗೂ ಸಿಕ್ಕಲ್ಲ ಪರಿಹಾರ. ಇವತ್ತು ಯಾವುದಕ್ಕೆ ಘೋಷಣೆ ಮಾಡಿದಿರಿ? ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, 1 ಕೋಟಿ ಪರಿಹಾರ ಕೊಡಲೇಬೇಕು. 3 ಜನಕ್ಕೆ ಏನು ರೀ ನಿಮಗೆ ದಾಡಿಯಾಗಿತ್ತ? ಕೊಡ್ರಿ ಒಂದು ಕುಟುಂಬಕ್ಕೆ ಪರಿಹಾರ, 1 ಕೋಟಿ ಮಕ್ಕಳ ಶಿಕ್ಷಣಕ್ಕೆ. ಅವರೇನು ಸರ್ಕಾರ ಪರಿಹಾರಕ್ಕೆ ಯಾರ್ದಾಗ ಕಾದು ಕುಳಿತಿಲ್ಲ, ಜಾತಕ ಪಕ್ಷದಾಗ ಯಾರೂ ಕಾಯ್ತಾ ಇಲ್ಲ, ಅವಶ್ಯಕತೆ ಇಲ್ಲ. ಆದರೆ ಮಕ್ಕಳ ಶಿಕ್ಷಣಕ್ಕೋಸ್ಕರ ಬೇಕು. ಸಿದ್ದರಾಮಯ್ಯನವರು ಹೋದ ಜೀವ ವಾಪಸ್ ಬರ್ತಾರೆ ಅಂತ ಹೇಳಿದ್ರೆ, ಅವರ ಕುಟುಂಬದಲ್ಲಿ, ಕಾಂಗ್ರೆಸ್ಸಿನ ಮುಖ್ಯಸ್ಥರ ಕುಟುಂಬದಲ್ಲಿ ಅನಾಹುತಗಳಾಗಿದ್ದರೆ ಗೊತ್ತಾಗ್ತಾ ಇತ್ತು. ಅಮಾಯಕರು ಸಾವಾಗಿದೆ. ಆ ಮಗುವಿನ ಶಿಕ್ಷಣಕ್ಕೆ ಬಂದು ಭೇಟಿ ಮಾಡಿ ವೈಯಕ್ತಿಕವಾಗಿ ಶಿಕ್ಷಣಕ್ಕೆ ನನಗೇನು ನನ್ನ ಕೈಲಿಂದ ಅರಳಿಸಿ ಮರಳಭಕ್ತಿ ನಾನು ಬಂದು ಮುಂದಿನ ವಾರದಲ್ಲಿ ಆ ಮಗುವಿಗೆ ತಲುಪಿಸಿ ಹೋಗ್ತೀನಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಧರ್ಮದ ಆಧಾರದ ಮೇಲೆ ಶೂಟ್ ಆಗಿಲ್ಲ ಅಂತೇಳಿ ರೀ, ಈಗ ಇವರೆಲ್ಲ ಅಯೋಗ್ಯರು ರಾಜಕಾರಣಿಗಳು ಇವರೆಲ್ಲ. ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ. ಕಾಂಗ್ರೆಸ್ಸಿನ ಭಾಳಷ್ಟು ಜನ ಮುಖಂಡರುಗಳು ಅದೇ ಹೇಳ್ತಾರೆ. ಮೊನ್ನೆ ಕಾಂಗ್ರೆಸ್ಸಿನ ಶಾಸಕ ಏನು ಹೇಳಿದೆ, ರಮೇಶ್ ಬಂಡಿ ಸಿದ್ದೇಗೌಡ, ನಾಚಿಕೆ ಆಗಬೇಕಲ್ಲ ಅವನಿಗೆ. ರಾಬರ್ಟ್ ವಾದ್ರಾ ಏನು ಹೇಳಿದೆ, ಅಯೋಗ್ಯ, ರಾಜಕಾರಣಕ್ಕೆ ಬರ್ತೀವಿ ಅಂತ ಹೇಳಿದ್ದೆ ಅವನು. 370 ಆರ್ಟಿಕಲ್ ರದ್ದು ಮಾಡೋಕ್ಕೆ ಅಲ್ಪಸಂಖ್ಯಾತರಿಗೆ ಅಭದ್ರತೆ ಕಾಡ್ತಿದೆ ಅಂತ ಹೇಳಿದೆ. ಅದನ್ನೇ ಬಂಡಿ ರಮೇಶ್ ಗೌಡ ಹೇಳಿದೆ. RB ತಿಮ್ಮಾಪುರ ಸಚಿವರು, ಹಿರಿಯರು ಈ ರೀತಿ ಯಾಕೆ ಇದೇ ನಮ್ಮ ತಾಯಿಯಂದ್ರೆ ಕೇಳಿ, ಸಹೋದರಿಯರು, ಧರ್ಮದ ಕೇಳಿ ನಾವೆಂಗೆ ಹಿಂದೂಗಳು ಓಂಕಾರ ಹೇಳ್ತೀವಿ, ಅವರು ಕಲ್ಮ ಹೇಳಂತಂದ್ರು. ಕೆಲವರು ಜೀವ ಉಳಿಸೋದಕ್ಕೋಸ್ಕರ ಮುಸಲ್ಮಾನ ಹೆಸರು ಹೇಳಿದರು, ಮತ್ತು ಅದನ್ನು ಸಹ ನೋಡಿದರು. ಕಲ್ಮ ಹೇಳಿದ್ದಾರೆ. ಕೆಲವರು ಅನಿವಾರ್ಯವಾಗಿ ಪಡಿಸಿದರು. ಹೇಳಿಲ್ವಾ? ಆ ಹೆಣ್ಮಕ್ಳನ್ನ ಕೇಳ್ರಿ, ಧರ್ಮದ ಆಧಾರ ಮೇಲೆ ಹೊಡೆದ್ರೆ ಯಾವುದರ ಆಧಾರ ಮೇಲೆ ಹೊಡೆದ್ರು? ಅರೆ OWC ಮುಖ್ಯಸ್ಥ ಅಸಾದುದ್ದೀನ್ ಹೇಳ್ತಿದ್ದಾರೆ, ಧರ್ಮದ ಆಧಾರ ಮೇಲೆ ಹೊಡೆದ್ರು ಅಂತ ಹೇಳ್ತಾರೆ. ಅರೆ ಅವರು ಖಂಡಿಸ್ತಾರೆ. ನಿಮಗೆ ನಾಚಿಕೆ ಆಗಿದ್ರಿ, ನಾಚಿಕೆ ಬೇಕು ಇವರಿಗೆಲ್ಲ. ಕರ್ನಾಟಕದ ಮಾನ ಮರ್ಯಾದೆಯನ್ನು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಹರಾಜಾಗ್ತಿದ್ದಾರೆ.
ರಾತ್ರೋತ್ರ ಇವ್ರ ಹೇಳಿಕೆಗಳಿಂದ ಗೊಂದಲವಾದ ಹೇಳಿಕೆಗಳಿಂದ ಪ್ರಸಿದ್ಧರಾಗ್ತಿದ್ದಾರೆ. ನಾವು ಹೇಳ್ತಾ ಇದೀವಿ, ಕರ್ನಾಟಕದ ಮಾನ ಮರ್ಯಾದೆ ಹರಾಜಾಗ್ತವ್ರಿಗೆ ಅಧಿಕಾರ ಬೇಕಾ? ಅಂಥವ್ರನ್ನ ರಕ್ತ ಕುಡಿದಾಗ ಮಾತ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಆ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ವಿ. ಆ ಮಗುವಿಗೆ ಶಿಕ್ಷಣಕ್ಕೆ ನಾನು ಸಹ ವೈಯಕ್ತಿಕವಾಗಿ ಬಂದು ಸಹಾಯ ಮಾಡ್ತೀನಿ. 10 ಲಕ್ಷ ರೂಪಾಯಿ ಕಮ್ಮಿ ಆಗಿಲ್ಲ ಸರ್ ಪರಿಹಾರ? ನಾನು ಅದನ್ನು ಹೇಳಿದ್ದು. 4 ಲಕ್ಷ ಕೋಟಿ ಬಜೆಟ್ ಅಂತ ಹೇಳ್ತೀರಿ, 80,000 ಕೋಟಿ ನಾವು ಯಾವ ಭರವಸೆಗಳು ಫೇಲ್ಯೂರ್ ಆಗಿದೆ. ಇದು ಇವರು ಭರವಸೆಗಳು ಅಂದರೆ ಏನೇನು ಮಾಡಿದಾರಲ್ಲ, 5 ಪಂಚ ಭರವಸೆಗಳು ಅಷ್ಟೇ ಅಲ್ಲ, ಸುಳ್ಳಿನ ಭಾಗ್ಯ ಕೊಡ್ತಾರೆ, ಮರಣ ಭಾಗ್ಯ ಕೊಡ್ತಾರೆ. ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಈ ಕಾಂಗ್ರೆಸ್ನವರು ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ. ನಾವು ಅದಕ್ಕೆ ಹೇಳ್ತೀವಿ, 4 ಲಕ್ಷ ಕೋಟಿ ಬಜೆಟ್ ಅಂತ ಹೇಳ್ತೀರಿ, ಪರಿಶಿಷ್ಟ ಜಾತಿ ಪಂಗಡಕ್ಕಿಟ್ಟಂತ 46,000 ಕೋಟಿ ಡೈವರ್ಟ್ ಮಾಡಲಿಲ್ವಾ? ಯಾರಿಗೂ ಸಿಕ್ಕಲ್ಲ ಪರಿಹಾರ. ಇವತ್ತು ಯಾವುದಕ್ಕೆ ಘೋಷಣೆ ಮಾಡ್ತೀರಿ? ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, 1 ಕೋಟಿ ಪರಿಹಾರ ಕೊಡಲೇಬೇಕು. 3 ಜನಕ್ಕೆ ಏನ್ರಿ ನಿಮಗೆ ದಾಡಿ ಆಗಿತ್ತಾ? ಕೊಡ್ರಿ ಒಂದು ಕುಟುಂಬಕ್ಕೆ ಪರಿಹಾರ, 1 ಕೋಟಿ ಮಕ್ಕಳ ಶಿಕ್ಷಣಕ್ಕೆ. ಅವರೇನು ಸರ್ಕಾರ ಪರಿಹಾರಕ್ಕೆ ಯಾರ್ದು ಕಾದು ಕುಳಿತಿಲ್ಲ, ಜಾತಕ ಪಕ್ಷದಾಗ ಯಾರು ಕಾಯ್ತಾ ಇಲ್ಲ, ಅವಶ್ಯಕತೆ ಇಲ್ಲ. ಆದರೆ ಮಕ್ಕಳ ಶಿಕ್ಷಣಕ್ಕೋಸ್ಕರ ಬೇಕು. ಸಿದ್ದರಾಮಯ್ಯನವರು ಹೋದ ಜೀವ ವಾಪಸ್ ಬರ್ತಾರೆ ಅಂತ ಹೇಳಿದ್ರೆ, ಅವರ ಕುಟುಂಬದಲ್ಲಿ ಕಾಂಗ್ರೆಸ್ಸಿನ ಮುಖ್ಯಸ್ಥರ ಕುಟುಂಬದಲ್ಲಿ ಅನಾಹುತಗಳಾಗಿದ್ದರೆ ಗೊತ್ತಾಗ್ತಾ ಇತ್ತು. ಅಮಾಯಕರು ಸಾವಾಗಿದೆ. ಆ ಮಗುವಿನ ಶಿಕ್ಷಣಕ್ಕೆ ಬಂದು ಭೇಟಿ ಮಾಡಿ ವೈಯಕ್ತಿಕವಾಗಿ ಶಿಕ್ಷಣಕ್ಕೆ ನನ್ನ ಕೈಲಿಂದ ಅರಳಿಸಿ ಮರಳ ಭಕ್ತಿ ನಾನು ಬಂದು ಮುಂದಿನ ವಾರದಲ್ಲಿ ಆ ಮಗುವಿಗೆ ತಲುಪಿಸಿ ಹೋಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಧರ್ಮದ ಆಧಾರದ ಮೇಲೆ ಶೂಟ್ ಆಗಿಲ್ಲ ಅಂತೇಳಿ ಸಿಂಗಾಪುರ ಅವರು ಹೇಳಿದ್ರು ಸಚಿವರು. ಈಗ ಇವರೆಲ್ಲ ಅಯೋಗ್ಯರು ರಾಜಕಾರಣಿಗಳು ಇವರೆಲ್ಲ. ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ, ಕಾಂಗ್ರೆಸ್ಸಿನ ಭಾಳಷ್ಟು ಜನ ಮುಖಂಡರುಗಳು ಅದೇ ಹೇಳ್ತಾರೆ. ಮೊನ್ನೆ ಕಾಂಗ್ರೆಸ್ಸಿನ ಶಾಸಕ ಏನು ಹೇಳಿದೆ, ರಮೇಶ್ ಬಂಡಿ ಸಿದ್ದೇಗೌಡ, ನಾಚಿಕೆ ಆಗ್ಬೇಕಲ್ಲ ಅವನಿಗೆ. ರಾಬರ್ಟ್ ವಾದ್ರಾ ಏನು ಹೇಳಿದೆ? ಅಯೋಗ್ಯ, ರಾಜಕಾರಣಕ್ಕೆ ಬರ್ತೀವಿ ಅಂತ ಹೇಳಿದ್ದೆ ಅವನು. 370 ಆರ್ಟಿಕಲ್ ರದ್ದು ಮಾಡೋಕ್ಕೆ ಅಲ್ಪಸಂಖ್ಯಾತರಿಗೆ ಅಭದ್ರತೆ ಕಾಡ್ತಿದೆ ಅಂತ ಹೇಳಿದೆ. ಅದನ್ನೇ ಬಂಡಿ ರಮೇಶ್ ಗೌಡ ಹೇಳಿದ. RB ತಿಮ್ಮಾಪುರ ಸಚಿವರು, ಹಿರಿಯರು ಈ ರೀತಿ ಯಾಕೆ? ಇದೇ ನಮ್ಮ ತಾಯಿಯಂದ್ರೆ ಕೇಳಿ, ಸಹೋದರಿಯರು, ಧರ್ಮದ ಕೇಳಿ ನಾವು ಹೆಂಗೆ ಹಿಂದೂಗಳು ಓಂಕಾರ ಹೇಳ್ತೀವಿ, ಅವರು ಕಲ್ಮ ಹೇಳಂತಂದ್ರು. ಕೆಲವರು ಜೀವ ಉಳಿಸೋದಕ್ಕೋಸ್ಕರ ಮುಸಲ್ಮಾನ ಹೆಸರು ಹೇಳಿದರು, ಮತ್ತು ಅದನ್ನು ಸಹ ನೋಡಿದರು. ಕಲ್ಮ ಹೇಳಿದ ಕೆಲವರು ಅನಿವಾರ್ಯವಾಗಿ ಪಡಿಸಿದ್ರು. ಹೇಳಿಲ್ವಾ? ಆ ಹೆಣ್ಮಕ್ಳನ್ನ ಕೇಳ್ರಿ, ಧರ್ಮದ ಆಧಾರ ಮೇಲೆ ಹೊಡೆದ್ರೆ ಯಾವ್ದಾರ ಆಧಾರ ಮೇಲೆ ಹೊಡೆದ್ರು. ಅರೆ OWC ಮುಖ್ಯಸ್ಥ ಅಸಾದುದ್ದೀನ್ ಹೇಳ್ತಿದ್ದಾರೆ, ಧರ್ಮದ ಆಧಾರ ಮೇಲೆ ಹೊಡೆದ್ರು ಅಂತ ಹೇಳ್ತಾರೆ. ಅರೆ ಅವರು ಖಂಡಿಸ್ತಾರೆ. ನಿಮಗೆ ನಾಚಿಕೆ ಆಗಿದ್ರಿ? ನಾಚಿಕೆ ಬೇಕು ಇವರಿಗೆಲ್ಲ. ಕರ್ನಾಟಕದ ಮಾನ ಮರ್ಯಾದೆಯನ್ನು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಹರಾಜಾಗ್ತಿದ್ದಾರೆ. ರಾತ್ರೋತ್ರ ಇವ್ರ ಹೇಳಿಕೆಗಳಿಂದ ಗೊಂದಲವಾದ ಹೇಳಿಕೆಗಳಿಂದ ಪ್ರಸಿದ್ಧರಾಗ್ತಿದ್ದಾರೆ. ನಾವು ಹೇಳ್ತಾ ಇದೀವಿ, ಕರ್ನಾಟಕದ ಮಾನ ಮರ್ಯಾದೆ ಹರಾಜಾಗ್ತವ್ರಿಗೆ ಅಧಿಕಾರ ಬೇಕಾ? ಅಂಥವ್ರನ್ನ ರಕ್ತ ಕುಡಿದಾಗ ಮಾತ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಆ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ವಿ. ಆ ಮಗುವಿಗೆ ಶಿಕ್ಷಣಕ್ಕೆ ನಾನು ಸಹ ವೈಯಕ್ತಿಕವಾಗಿ ಬಂದು ಸಹಾಯ ಮಾಡ್ತೀನಿ. 10 ಲಕ್ಷ ರೂಪಾಯಿ ಕಮ್ಮಿ ಆಗಿಲ್ಲ ಸರ್ ಪರಿಹಾರ? ನಾನು ಅದನ್ನು ಹೇಳಿದ್ದು. 4 ಲಕ್ಷ ಕೋಟಿ ಬಜೆಟ್ ಅಂತ ಹೇಳ್ತೀರಿ, 80,000 ಕೋಟಿ ನಾವು ಯಾವ ಭರವಸೆಗಳು ಫೇಲ್ಯೂರ್ ಆಗಿದೆ. ಇದು ಇವರು ಭರವಸೆಗಳು ಅಂದರೆ ಏನೇನು ಮಾಡಿದಾರಲ್ಲ, 5 ಪಂಚ ಭರವಸೆಗಳು ಅಷ್ಟೇ ಅಲ್ಲ, ಸುಳ್ಳಿನ ಭಾಗ್ಯ ಕೊಡ್ತಾರೆ, ಮರಣ ಭಾಗ್ಯ ಕೊಡ್ತಾರೆ. ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಈ ಕಾಂಗ್ರೆಸ್ನವರು ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ. ನಾವು ಅದಕ್ಕೆ ಹೇಳ್ತೀವಿ, 4 ಲಕ್ಷ ಕೋಟಿ ಬಜೆಟ್ ಅಂತ ಹೇಳ್ತೀರಿ, ಪರಿಶಿಷ್ಟ ಜಾತಿ ಪಂಗಡಕ್ಕಿಟ್ಟಂತ 46,000 ಕೋಟಿ ಡೈವರ್ಟ್ ಮಾಡಲಿಲ್ವಾ? ಯಾರಿಗೂ ಸಿಕ್ಕಲ್ಲ ಪರಿಹಾರ. ಇವತ್ತು ಯಾವುದಕ್ಕೆ ಘೋಷಣೆ ಮಾಡ್ತೀರಿ? ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, 1 ಕೋಟಿ ಪರಿಹಾರ ಕೊಡಲೇಬೇಕು. 3 ಜನಕ್ಕೆ ಏನ್ರಿ ನಿಮಗೆ ದಾಡಿ ಆಗಿತ್ತಾ? ಕೊಡ್ರಿ ಒಂದು ಕುಟುಂಬಕ್ಕೆ ಪರಿಹಾರ, 1 ಕೋಟಿ ಮಕ್ಕಳ ಶಿಕ್ಷಣಕ್ಕೆ. ಅವರೇನು ಸರ್ಕಾರ ಪರಿಹಾರಕ್ಕೆ ಯಾರ್ದು ಕಾದು ಕುಳಿತಿಲ್ಲ, ಜಾತಕ ಪಕ್ಷದಾಗ ಯಾರು ಕಾಯ್ತಾ ಇಲ್ಲ, ಅವಶ್ಯಕತೆ ಇಲ್ಲ. ಆದರೆ ಮಕ್ಕಳ ಶಿಕ್ಷಣಕ್ಕೋಸ್ಕರ ಬೇಕು. ಸಿದ್ದರಾಮಯ್ಯನವರು ಹೋದ ಜೀವ ವಾಪಸ್ ಬರ್ತಾರೆ ಅಂತ ಹೇಳಿದ್ರೆ, ಅವರ ಕುಟುಂಬದಲ್ಲಿ ಕಾಂಗ್ರೆಸ್ಸಿನ ಮುಖ್ಯಸ್ಥರ ಕುಟುಂಬದಲ್ಲಿ ಅನಾಹುತಗಳಾಗಿದ್ದರೆ ಗೊತ್ತಾಗ್ತಾ ಇತ್ತು.